ಕೊಟ್ಟಿದ್ವಿ. ಬಟ್ ಏನೋ ಸೌಂಡ್, ಸೈರನ್ ಸೌಂಡ್ ಮಾಡ್ತೀವಿ. ಅವ್ರದ್ದೇನಾ? ಸೈರನ್ ಸೌಂಡ್ ಮಾಡ್ತೀವಿ ಸರ್. ನಾನೇ ಸರ್. గైస్ ఇక్కడ నుంచి రికార్డు నేను ఆఫ్ చేసాను, ఎందుకంటే పోలీసు రికార్డ్ చేయలేదు. గైస్ వెయిట్ చేయండి, నేను ఒకటి చెప్పాలి. తెలుగు వాళ్ళకి కన్నడ వాళ్ళకి కూడా అర్థమవుతుంది అనుకుంటా. తెలుగులో మాత్రమే ఇది ప్రమోషన్ కాదు, కానీ నాకు జరిగిన విషయం గురించి చెప్తున్నా. నాకు దయ్యం పట్టి నన్ను పీడించింది. అది నన్ను స్వయంగా కాకపోయినా సపరేట్గా అది నా ఇంటికే వచ్చింది అనుకుంటున్నా, నెగిటివ్ ఎనర్జీ లాగా. సో నాకు అయిన చెప్పాను కదా, ఈ మన రామకృష్ణ గారు. సో ఆయన వల్లే నేను ఇప్పుడు ప్రశాంతంగా ఉన్నా, ప్రతిదీ ఓకే అయింది. సో మీ స్త్రీ పురుష వశీకరణ ఏదైనా సరే, మీ ఇంట్లో ఏదైనా దోషం ఉన్నా, మీ పేరు మీద ఏదైనా దోషం ఉన్నా, మీ ఇంట్లో కపుల్స్ ఏదైనా ప్రాబ్లమ్స్, మీ మధ్య గొడవలు ఇలాంటివి నిత్యం జరుగుతున్నా, ఇంట్లో డబ్బుల గురించి ప్రాబ్లమ్స్ ఏమైనా ఉన్నా, లేదా హెల్త్ బాగలేకపోతుంది, ఇలాంటివి ఏదైనా సరే ప్రతి ఒక్కటి ఏదో దయ్యం ఇంట్లో ఉంది, ఏదో నెగిటివ్ ఎనర్జీ ఉంది, లేదా మీ ఇంటికి వాస్తు సరి లేదు, ప్రతి ఒక్కటి మీకు ఏదైనా సరే ఈ ఆస్ట్రాలజీకి సంబంధించిన ప్రతి ఒక్కటి అయినా నీట్గా మీకు క్లారిటీగా క్షుణ్ణంగా పరిశీలించి మీకు ఫోన్లో అయినా సరే, వాట్సాప్లో అయినా సరే డీటెయిల్స్ పెడితే చాలు. మీరు అక్కడ ఫోన్ అవసరం లేదు, ఎక్కువ ఛార్జ్ కూడా చేయరు. ఏనేనో యాగాలు పూజలు అని అంత ఆర్భాటం కూడా చేయడు. ఎంత త్వరగా వీలైతే అంత త్వరగా పరిష్కారం చెప్తారు. నేను ఎಷ್ಟో 3 సంవత్సరాల నుంచి చూస్తున్నాను కాబట్టి ఆయన గురించి నాకు తెలుసు. సో ఈ నెంబర్ కింద కనిపిస్తూనే ఉంటుంది, ఆ నెంబర్ మాత్రం కన్ఫర్మ్గా మీరు కాల్ చేసి కిటికీలో ఫినిష్ అయిపోతుంది. ఓకేనా? థ్యాంక్ యూ. కీర్తన గారు, వచ్చాడా? నేను సమాధిలో నువ్వు అటాక్ చేసినా నేను వెళ్ళను ఇక్కడి నుంచి. కీర్తన్ గారు,
ಅವನೇನೋ ಕಟ್ ಮಾಡ್ತಿದ್ದಾನೆ. ನೈಫ್ 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 ತಗೊಂಡಿದ್ದಾನೆ ಗಾಯ್ಸ್, ನೈಫ್ ತಗೊಂಡಿದ್ದಾನೆ. ಅಯ್ಯೋ ಓ ಮೈ ಗಾಡ್, ಬೇಡ 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 ಬೇಡ, ನೋ ನಾನು ಏನು ಮಾಡಬೇಕು ಅರ್ಥಾಗ್ತಿಲ್ಲ. ಏನು ಮಾಡ್ತಿದ್ದಾನೆ, ಏನು చేస్తున్నాడు ಗೈಸ್ ವಾಡು, ಟಂಗ್ ಕಟ್ చేస్తున్నాడు ಗೈಸ್, ಟಂಗ್ ಕಟ್ ಮಾಡ್ತಿದ್ದಾನೆ. Blessed are the fruits of thy womb, Jesus. Holy Mary, pray for us sinners, now and to the hour of our death. Amen. ಪ್ಲೇ ಮಾಡ್ಕೊತಿದ್ದಾನೆ ಇವನು. ಕ್ರಿಸ್ಟಿಯನ್ ಗಾಯ್ಸ್, ಕ್ರಿಸ್ಟಿಯನ್ಸ್ ಫಾರಿನರ್ ಗಾಯ್ಸ್, ಇವನು ಪಕ್ಕ ಫಾರಿನರ್. ದೇವರು ಸೈಕೋ ಗಾಯ್ಸ್, ಇವನು ಸೈಕೋ ಡಾಕ್ಟರ್ ಹೊಡೆದಿದ್ದಾನೆ ಗಾಯ್ಸ್, ನೀಲ್ ಡೌನ್ ಮಾಡ್ಕೊಂಡೆ ಹೊಡೆದಿದ್ದೆ. ಏನೋ ಮಾಡ್ತಿದ್ದ, ನೆಕ್ ಕಟ್ ಮಾಡ್ತಿದ್ದಾರೆ ಗಾಯ್ಸ್. ಎದ್ದೇವ, ಓ ಮೈ ಗಾಡ್, ಶಟ್ May this soul live, rest in peace. ರಕ್ತ ಗಾಯ್ಸ್, ಪೂರ್ತಿ ರಕ್ತ ಇದೆ, ಎಲ್ಲ ಅವನಿಗೇನೋ ಡಿಸೀಸ್ ಇದೆ ಗೈಸ್. ಮಾಡಬೇಕಾಗಿರೋ ಕೆಲಸ ಇನ್ನೊಂದಿದೆ. ಇಲ್ಲಿಂದ ಎಸ್ಕೇಪ್ ಆಗಬೇಕು. ಮೇನು ಸ್ಟೆಪ್ಸ್ ಕಾಸಿಲ್ಲ, ಬಿತ್ತೋಗ್ತೈತೆ, ಪಡಿಬೋದಂಡಿ ಗೈಸ್, ಜಸ್ಟ್ ಮಿಸ್. ಗೈಸ್, ನಾನು ಒಬ್ರಿಗೆ ಕಾಲ್ ಮಾಡ್ತಿದ್ದೀನಿ. ನಾನು ಹೇಳಿದ್ದೀನಿ ನನಗೆ ಒಬ್ಬರು ಇದ್ದಾರೆ ಅಂತ, ಅವ್ರಿಗೆ ಕಾಲ್ ಮಾಡ್ತಿದ್ದೀನಿ. The person you're calling is ಲಿಫ್ಟ್ not. ಮಾಡ್ತಿಲ್ಲ, ಶಟ್. ಬ್ರೋ, ಹಲೋ, ಡನ್ ಹೇಳಿ ಬ್ರೋ. ಬ್ರೋ ಓಚೇನು ಏನಾಯ್ತು? ಬನ್ನಿ ಬ್ರೋ, ಇದ್ದಾರೆ ಬ್ರೋ ಬನ್ನಿ, ಪಕ್ಕಾ ಬ್ರೋ, ಬನ್ನಿ, ಕರ್ಕೊಂಡು ಬನ್ನಿ ಬ್ರೋ, ಕನ್ಫರ್ಮ್ ಬ್ರೋ. ನಾನು ಕ್ಯಾಪ್ಚರ್ ಮಾಡಿ ಪ್ರೂಫ್ ಇದೆ, ಅಲ್ಲೇ ಇದ್ದೀನಿ, ಆಚೆ ಸೇಫು, ಪರ್ಫೆಕ್ಟ್ ಸೇಫು. ನೀವು ಬಂದ್ರೇ ಸೇಫು, ಇಲ್ಲ ಅಂದರೆ ನಾನು ಫಿನಿಶು. ಇಲ್ಲ ಬರ್ತೀನಿ
ಬೇಗ ಬೇಗ ಬ್ರೋ ಪ್ಲೀಸ್ ಬ್ರೋ. ಈಗಲೇ ಬರ್ತೀನಿ. ಯಾ ಥ್ಯಾಂಕ್ ಯು ಗಾಯ್ಸ್. ರೂಬನ್ ಅವ್ರು ಬರ್ತಿದ್ದಾರೆ. ನಾನು ಕರೆದಿರೋದು ಅವ್ರನ್ನೇ. ಅವರು ಬಂದುಬಿಟ್ಟಿದ್ದಾರೆ ಅನ್ಕೊತಿದ್ದೀನಿ. ನೋಡೋಣ, ಅವ್ರು ಬರೋವರೆಗೂ ನನಗೆ ಟೆನ್ಷನ್ ತರ. ಅವರು ನಾನೇನಂದರೆ ಅವರು ಬರ್ತೀನಿ ಅಂದಿದ್ದಾರೆ. ನಾನು ಸೋಲಾಗಿ ಮಾಡಬೇಕು, ಇದು ರಿಸ್ಕ್ ತಗೊಳ್ತಿದ್ದೀನಿ ಅಂತ, ಸೋಲಾಗೆ ಮಾಡಿ ಅಂತ ಅವರೇ ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ. ಇದು ಸೋಲಾಗಿ ಮಾಡಬೇಕು, ಇದು ನಿನ್ನ ಕಂಟೆಂಟು, ನೀವು ರಿಸ್ಕ್ ಮಾಡಿ ಹೋಗಬೇಕಂತ ನಾನು ಸಪೋರ್ಟ್ ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಿಮ್ಗೆ ಸಪೋರ್ಟಾಗಿರ್ತೀನಿ ಅಂತ ಇದ್ದಾರೆ. ಸೊ ನಾನು ಇದು ಮಾಡಿರೋ ರೀಸನ್ ಅದೇ. ಸೊ ಇವಾಗ ಪೊಲೀಸ್ ಅವ್ರನ್ನ ಕರ್ಕೊಂಡು ಬರ್ತಿದ್ದಾರೆ, ಗೊತ್ತಿರೋರನ್ನ ಕರ್ಕೊಂಡು ಬರೋಗೆ ಹೋಗಿದ್ದಾರೆ. ಅವರು ಈ ಕರ್ನಾಟಕ ಪೊಲೀಸ್ ಅವರೇ. ನಾವು ಹೇಳಿದ್ದೀನಲ್ವ, ಈ ಲೊಕೇಶನ್ ಇರೋದೇ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಿಗೆ ಸಂಬಂಧಪಟ್ಟಿರೋ, ಕೇರಳನೂ ಇರುತ್ತೆ ಇದು ಹತ್ರಗೆ. ಸೊ ಈ ಕರ್ನಾಟಕ ಇದು ಹೆಜ್ಜೆಗೆ ಬರೋದು ಕರ್ನಾಟಕ ಇದು. ನೋಡೋಣ. ಬಂದಿದ್ದಾರೆ. ಓಕೆ ಬ್ರೋ, ಅಟ್ ಲಾಸ್ಟ್ ಅಮ್ಮ ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಪಕ್ಕ ಬ್ರೋ, ಖಂಡಿತ ಕನ್ಫರ್ಮ್ ನೋಡಿದ್ದೀರಾ? ಕನ್ಫರ್ಮ್ ನೋಡಿದ್ದೀವಿ. ಅವರ ಬರೋಕ್ಕೆಲ್ಲ ಬಂದಿಲ್ಲ ಅವರು. ಬಂದಿದ್ದಾರೆ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಬರೋಕ್ಕೆ. ಮತ್ತೆ ಬರೋಕ್ಕೆ ಹೇಳಿ ಬ್ರೋ, ಪ್ರೂಫ್ ಇದೆ ಬ್ರೋ, ನನ್ನ ಹತ್ರ ಪ್ರೂಫ್ ಇದೆ. ಬರೋಕ್ಕೆ ಹೇಳ್ತೀನಿ ಗೈಸ್, ಅವರು ಪ್ರೂಫ್ ಕೇಳಿದ್ದಾರೆ. ಪ್ರೂಫ್ ಇದ್ರೇ ನಾವು ಈ ತಗೊಳ್ಳೋಕ್ಕೆ ಅಂತ ಅಲ್ಲಿ ಇದ್ದಾರೆ. ಅದಕ್ಕೆ ಏನೇನೋ ಮಾಡಿದ್ದೀವಿ, ಅವ್ರಿಗೆ ಏನೇನೋ ಕೊಟ್ಟಿದ್ದೀವಿ. ಬಟ್ ಏನೋ ಬ್ರೋ ಸೈರನ್ ಸೌಂಡ್ ಮಾಡ್ತೀವಿ. ಅವ್ರದ್ದೇನಾ? ಹಲೋ ಸೈರನ್ ಸೌಂಡ್ ಮಾಡ್ತೀವಿ. ಸರ್, ನಾನೇ ಸರ್. ಬನ್ನಿ ಸರ್, ಇದು ಸ್ಪಾಟ್ ಆಯಿತು ಸರ್. ಇದೆ ಸರ್, ಇದೆ ಬ್ರೋ. ಸರ್ ನೋಡಿದ್ದಾರಂತೆ, ಪ್ರೂಫ್ ಇದೆ ನನ್ನ ಹತ್ರ, ಕ್ಯಾಪ್ಚರ್ ಮಾಡಿದೆ ಸರ್. ಸೇಫಾಗಿದ್ದೀವಿ ಸರ್. ಹೌದು, ಹಾಂ, ಅವರು ಸೇಫಾಗಿದ್ದಾರೆ. ಇಲ್ಲಿ ಬಂದುಬಿಟ್ಟಿದ್ದಾರೆ ಸರ್, ಎಂಟ್ರೆನ್ಸಲ್ಲಿ ಬಂದುಬಿಟ್ಟಿದ್ದಾರೆ. ಬನ್ನಿ ಸರ್ ಪ್ಲೀಸ್. ಓಕೆನಾ ಬ್ರೋ? ಅವರೇನು ನಮಗೇನು ಪ್ರಾಬ್ಲಮ್ ಇಲ್ಲ, ನಮಗೆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಚಾನಲ್ ವೀಡಿಯೋ ಇಟ್ಕೋಬೇಕು ನಾವು. ಮತ್ತೆ ಇಶ್ಯೂ ಹೇಳ್ತೀನಿ ಕೇಳಿ, ತುಂಬ ರಿಸ್ಕ್ ತೊಗೊಂಡು ಬಂದಿದ್ದೀರಾ, ಓಕೆನಾ? ಹೌದು. ನೀವು ಲೈಫ್ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಹ್ಞೂ, ಈ ವಿಡಿಯೋನಲ್ಲಿ ನಿಮ್ಮ ಲೈಫ್ ಹೋಯ್ತಂದರೆ ಅಷ್ಟೇ, ಅದೇ ನಾನು ಅದೇ ಸರಿನಾ? ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದು, ಓಕೆ. ಅದೇ ಸರಿನಾ? ನೀವು ಇಷ್ಟು ಕೇಳಿದ್ದೀರಾ ಅಂತ ನಾನು ಅಲೋ ಮಾಡಿದ್ದೀನಿ, ಇಲ್ಲಾಂತೆ ನಾನು ಬೇಡ ಅಂತಲೇ ಬಂತು ಅವರೇ. ಅದೇ గైస్ ఇక్కడ నుంచి రికార్డు నేను ఆఫ్ చేశాను, ఎందుకంటే పోలీసు రికార్డ్ చేయలేదు. నేను నైట్ విజన్ మాత్రం ఆన్లో పెట్టింటి, అది మర్చిపోయాను, ఆన్లో ఉన్నింది. సో అట్లే రికార్డ్ అయింది. నా రికార్డర్ కూడా నేను ಸೈಡ್ పెట్టేశాను. ಗೈಸ್, ರಿಕಾರ್ಡ್ ಮಾಡಿರೋ ರೀಸನ್ ಏನಂದರೆ, ಗೊತ್ತಾಗಬೇಕು ಏನೇನು ಮಾಡಿದ್ವಿ. ಅವರು ನಮ್ಮನ್ನು ಬೈದಿರೋದು, ಸ್ವಲ್ಪ ಬೈದಿದ್ದಾರೆ. ನಮ್ಮನ್ನು ಕ್ಯಾಮ್ರಾ ಕಿತ್ಕೊಂಡು, ಒಂದು ಮೊಬೈಲು ಕಿತ್ಕೊಂಡು ಸೈಡ್ಗೆ ಹೋಗಿದ್ದಾರೆ. ಮತ್ತು ಬಂದು ಕೊಟ್ಟಿದ್ದಾರೆ. ನಮಗೆ ಏನೇನು ಡೀಟೇಲ್ಸ್ ಅಂತ ನಾನು ತೋರಿಸ್ತಿದ್ದೀನಿ ಅವ್ರಿಗೆ. ನೈಟ್ ವಿಷನ್ದು ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸ್ತಿದ್ದೀನಿ, ಹಿಂಗಾಗಿದೆ ಅಂತ ನಾನು ಪ್ರತಿಯೊಂದು. ಅದು ನೋಡಿಕೊಂಡು ಅವ್ರನ್ನ ಕೆಟ್ಟ ಪದಗಳು ಬಂದಿದೆ ಅವ್ರ ಬಾಯಿನೂ. ಯಾಕಂದರೆ ಅವನೇನ ಡಾಕ್ಟರ್ ಸೈಕೋ ಮಾಡ್ತಿರೋ ಕೆಲಸಗಳು ಗೊತ್ತಾದ ಮೇಲೆ, ನೋಡಿದ ಮೇಲೆ ಅವನು ಪೊಲೀಸ್ ಅವರು ನಮ್ಮನ್ನು ರೆಸ್ಕ್ಯೂ ಮಾಡಿ ಸೈಡ್ ಇಡಿ, ಆಚೆ ಹೋಗಬಾರ್ದು, ನೀವು ಯಾಕೆ ಹಿಂಗೆ ಬಂದಿದ್ದೀರಾ ಅಂತ, ಇಲ್ಲಿ ಯಾಕೆ ಬಂದಿದ್ದೀರಾ, ನಿಮ್ಗೆ ಯಾಕೆ ಕೆಲಸ, ನಾವು ನೋಡ್ಕೋತೀವಿ, ಅದು ಪ್ರೂಫ್ ನೋಡಬೇಕು, ಪ್ರೂಫ್ ಗೊತ್ತಾಗಬೇಕು ನಿಮಗೆ ಅಂತ. ಇದಕ್ಕೆ ಮುಂಚೆ ನೋಡಿದ್ದೀವಿ, ತೋರಿಸಿದ್ವಿ. ಬಟ್ ಇವಾಗ ಪರ್ಫೆಕ್ಟಾಗಿ ತೋರಿಸ್ಬೇಕಂತ ನಾವು ಮಾಡಿರೋದು. ಸೊ ಇವಾಗ ಇವರು ಹೋಗಿ ಅವನು ಹಿಡ್ಕೊತಾರೆ ನೋಡಿ. ఇప్పుడు వాళ్ళు వెళ్ళి అతని లాక్కొని వస్తారు, డాక్టర్ సైకో డాక్టర్ని. నేను నైట్ విజన్లో చూపిగాను, అది కూడా బ్లర్ చేయండి, కెమెరా రికార్డ్ చేసినది మాత్రం పెట్టకూడదు అని రిస్ట్రిక్ట్ చేశారు వాళ్ళు మాత్రం. అందుకే నేను చూపించడం లేదు, బ్లర్ చేయాల్సి వస్తుంది. ಸಾರಿ, ಅರ್ಥ చేసుకోಂడి. ಬ್ಲರ್ ಮಾಡೋ ರೀಸನ್ ಅದೇ ಗೈಸ್, ಅರ್ಥ ಮಾಡ್ಕೊರಿ. ಅವರು ಪರ್ಮಿಷನ್ ನನಗೆ ಕೊಟ್ಟಿಲ್ಲ.
ಬ್ರೋ ನೀವು ಸೈಲೆಂಟ್ ಆಗಿದ್ದರೆ ನಾನು ಮಾತಾಡ್ತಿದ್ರೆ ನನಗೆ ಎಷ್ಟು ಭಯ ಆಯಿತು ಗೊತ್ತಾ, ಅವ್ರು ಹೆಂಗೆ ನಮ್ಮನ್ನ ಹೊಡೆದು ಬಿಡ್ತಾರೋ ಇಲ್ಲ ನನಗೂ ಎಲ್ಲಿ ನಮ್ಮನ್ನ ಎಲ್ಲಿ ಹೆಂಗೆ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ನನಗೆ ಇದಾಯಿತು. ಬಂದೆ ಬಂದ ತಕ್ಷಣ ಅವ್ರು ರ್ಯಾಶ್ ಆಗಿ ಮಾತಾಡ್ತಿದ್ದಾರೆ. ನೋಡ್ಕೊಂಡು ಮಾತಾಡಿ, ಯಾಕೆಂದರೆ ಲೈಟ್ ಮಿನಿಮೈಸ್ ಆನ್ ಮಾಡಿದ್ದೀರಾ, ಅವರು ಕ್ಯಾಮ್ರಾನೇ ಆನ್ ಮಾಡಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಗಾಯ್ಸ್ ನೋಡ್ತಿದ್ದೀರಾ ಅವರು ಬ್ರೋ ಹೊಡಿತಿದ್ದಾರೆ ಪೊಲೀಸರು. ಆಯಿತು ಪಕ್ಕ ಹಿಡ್ಕೊತಿದ್ದಾರೆ ಹಿಡ್ಕೊತಿದ್ದಾರೆ ಆಯಿತು. ಅದಕ್ಕೆ ಗೈಸ್ ಅವರು ಕ್ಯಾಮ್ರಾ ಯೂಸ್ ಮಾಡಬೇಡ, ರಿಲೀಸ್ ಮಾಡಬೇಡ ಅಂತಿದ್ದಾರೆ. ಆದರೂ ನಾವು ಚಾಲೆಂಜ್ ಆಗಿ ತಗೊಂಡು ನಾನು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬ್ಲರ್ ಮಾಡ್ತೀನಿ. ಯಾಕಂದರೆ ನಾನು ಲೀಗಲ್, ನಾನು ಕಷ್ಟಪಟ್ಟು ನಾನು ಮಾಡಿರೋದು. ಇವರು ಕ್ರೆಡಿಟ್ ತಗೊಂಡ್ರೆ ನನಗೆ ಹೇಗಾಗುತ್ತೆ? ಇಲ್ಲ, ನಾನು ಬೇಕಂದ್ರೆ ಮಾತಾಡ್ಕೊಳ್ತೀನಿ, ಹಂಗೆ ಪರ್ಫೆಕ್ಟ್ ನೀವು ಹಾಕಿ ನಾನು ಮಾತಾಡ್ಕೊಳ್ತೀನಿ. ಅವ್ರಿಗೆ ಗೊತ್ತಿರೋರು ಸಂಬಂಧಪಟ್ಟಿರೋದು. ಅದಕ್ಕೆ ನನ್ನನ್ನು ಹೊಡಿತಾರೆ ಅಂತ ಇವರು ಭಯ ಬೀಳ್ದು ಸೈಲೆಂಟ್ ಆಗಿದ್ದಾರೆ. ಸೊ ಗೈಸ್ ನನಗೆ ಹೆಂಗಾಯ್ತು ಅಂದರೆ ಅವರು ಹೆಂಗೆ ನಮ್ಮನ್ನ ಹೊಡೆದು ಬಿಡ್ತಾರೋ ಏನೋ ಅಂತ ನನಗೆ ಭಯ ಆಯಿತು. ಅವ್ರ ಮಾತು ಹಂಗೆ ಫೈರ್ ಆಗಿತ್ತು, ಅದಕ್ಕೆ ಈಗಲೂ ನನಗೆ ಶಿವರಿಂಗ್ ಆಗ್ತಾಯಿದೆ. ಅದೇ ಅವರು ನಮಗೆ ಸೇಫಾಗಿ ನನಗೆ ಇವಾಗ ರಿಲ್ಯಾಕ್ಸ್ ಆಗಿದೆ ಗೊತ್ತಾ. ಇದೆಲ್ಲ ನಾನು ಒಬ್ಬನೇ ಇರುವಾಗ ಎಷ್ಟು ಟೆನ್ಷನ್ ಇತ್ತು ಗೊತ್ತಾ ಬ್ರೋ, ಸ್ವೆಟ್ಟಿಂಗು. ಗೈಸ್ ನಾನು ಇಂಟ್ರೋ ಏನು ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊ. ಇಂಟ್ರೋ ಏನು ಕೊಟ್ಟು ಬಲೇದನ್ನು ಬೇಜಾರು ಇಂಟ್ರೋನ ಇಂಪಾರ್ಟೆಂಟ್. ಅದೇ ಇಂಟ್ರೋ ಏನು ಗೈಸ್ ಅದೆಲ್ಲ ಏನಿಲ್ಲ. ಈಗ ಇವ್ರು ಬಂದಿರೋದು ಏನಕ್ಕೆ ಅಂದರೆ ಪ್ರೂಫ್ ಕಲೆಕ್ಟ್ ಮಾಡೋಕ್ಕೆ. ಇದು ಬಂದು ಎಕ್ಸ್ಪ್ಲೋರಿಂಗು ವಿಡಿಯೋ ಇಲ್ಲ, ಇದು ರಿಯಲ್, ಇದು ಪ್ರೂಫ್ ಕಲೆಕ್ಟ್ ಮಾಡೋಕ್ಕೆ. ನನಗೆ ಅವ್ರ ಜೊತೆ ಫೋನಲ್ಲಿ ಒಂದು ಸಾರಿ ಮಾತಾಡಿಸಿದ್ದಾರೆ. ನಾನು ಇವ್ರು ಲೊಕೇಶನ್ ಬರೋಗೆ ಇನ್ನೊಂದು 10 ಮಿನಿಟ್ಸ್ ಇದೆ ಅನ್ನುವಾಗ ಫೋನಲ್ಲಿ ಮಾತಾಡಿಸಿದೆ. ನಾನು ಪ್ರೂಫ್ ಕೊಡಿ ನಾನು ಜಾಸ್ತಿ ಟೈಮ್ ಹೋಗಿ ಲೈಟು ಸ್ವಲ್ಪ ಇದು ಮಾಡ್ಕೊಂಡಿದ್ರು. ಅವ್ರು ಬಂದರೆ ಮತ್ತೆ ಕಷ್ಟ. ಗೈಸ್ ಏನಂದರೆ ಪ್ರೂಫು ತೋರಿಸಿ ಆವಾಗ ನಾನು ಎಷ್ಟೋ ಸಾರಿ ಬಿಲ್ಡಿಂಗ್ ಬಂದಿದ್ದೀನಿ, ಅಲ್ಲಿ ಏನೂ ಇಲ್ಲ. ಇವಾಗ ನೀವು ಹೇಳಿ ನೋಡಿ ಬ್ರೋ, ಅಲ್ಲಿ ಅಯ್ಯೋ ಬರ್ತಿದ್ದು ಕರ್ಕೊಂಡು ಬರ್ತಾ ಇದ್ದಾರೆ. ಗೈಸ್ తీసుకొని వస్తున్నారు, ಅದನ್ನು పట్టుకొని వస్తున్నారు. ಸಿಕ್ತು. ಸೈಕೋ ಪಡ್ಕೊಂಡ್ರು ಬ್ರೋ, ಸೈಕೋ ಅವನೇ ಬ್ರೋ ಅದು ನಡೆಯೋದು ನೋಡಿ ಬ್ರೋ, ಪರ್ಫೆಕ್ಟ್. ಅವನೇ ಸಿಕ್ಕಾಕೊಂಡಿದ್ದಾನೆ ಬಿಡಿ. ಅಷ್ಟೇ ಬ್ರೋ, ಹೋಗೋಣ. ಕ್ಯಾಮ್ರಾ ಕಟ್ ಮಾಡಿ ಕೆಳಗಡೆ ಬರ್ತಾ ಇದ್ದಾರೆ. ಗೈಸ್ ಮತ್ತೆ ಮಾಡ್ತೀವಿ. ಇದೇ ಗೈಸ್ ನಾನು ಹೇಳೋದು ಅಷ್ಟೇ. ಸಪೋರ್ಟ್ ಮಾಡಿ, ಲೈಟ್ ಆಫ್ ಮಾಡಿ ಬ್ರೋ. ಬಂದರು ಬ್ರೋ ಅವರು. ಲೈಟ್ ಆಫ್ ಮಾಡ್ತೀನಿ. ಲೈಟ್ ಆಫ್ ಮಾಡಿ ಗೈಸ್ ಸಪೋರ್ಟ್ ಮಾಡಿ ಗೈಸ್. ನನಗೆ ಮಾತ್ರ ಈ ರಿಸ್ಕ್ ಮಾತ್ರ ನನಗೆ. ಬ್ರೋ ನೋಡಿ ಬ್ರೋ ಹೆಂಗೆ ನಡ್ಕೊಂಡು ಬರ್ತಾ ಇದ್ದಾನೆ. ಅದೇ ಅವ್ನು ನಡೆಯೋ ರೀತಿ ನೋಡಿ ಗೈಸ್, ನಡೆಯೋ ರೀತಿ ಮಾತ್ರ ಭಯಂಕರ. ಅದು ಲಾಸ್ಟ್ ಟೈಮ್ ಕೂಡ ಇದ್ದಿತ್ತು. ಹೌದು ಬಾಡಿ ಬ್ರೋ. ಇನ್ನೊಂದು ಆ ನೈಟ್ ವಿಷನ್ ಇದೆ, ಆ ನೈಟ್ ವಿಷನ್ ಕ್ಯಾಪ್ಚರ್ ಆಗ್ತಿಲ್ಲ. ಇಲ್ಲ ಅವರು ಹೋಗುವಾಗ ಆಮೇಲೆ ತಗೊಳ್ಳೋಣ. ಹಾಂ ಓಕೆ. ಅವರು ಹೋಗು ಅಂತ ಹೇಳುವಾಗ ನಾವು ಹೋಗ್ಬಿಡೋಣ. ಓಕೆ ಮತ್ತೆ ಇದು ಆಮೇಲೆ ಬಂದು ಕೂಡ ತಗೊಳ್ಳೋಣ. ಓಕೆ ಡನ್ ಸರ್ನಾ. ಹೌದು ಈಗ ಅದು ಇಂಪಾರ್ಟೆಂಟ್, ರೆಕಾರ್ಡಿಂಗ್ ಆಗ್ತಾ ಇದೆ. ಹೌದು ಅದು ಬಿಟ್ಟಾಕಿ ಇವ್ರು ಬಂದುಬಿಟ್ಟು ನಾವು ಹೋಗಿ ಅಂತ ಹೇಳಿದ್ರೆ ನಾವು ಹೋಗ್ಬಿಡೋಣ ಸರ್ನಾ. ಬಂದರು ಓಕೆ.